ನಮಸ್ತೆ ಸ್ನೇಹಿತರೆ. ಇವತ್ತಿನ ಕಥೆಯ ಹೆಸರು ನಿಜವಾದ ಸ್ನೇಹಿತ. ಆಮೆ ಮತ್ತು ನರಿ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದು ಸಲ ಆಮೆ ಕಾಡಿನಲ್ಲಿ ಅಡ್ಡಾಡುತ್ತಿರುವಾಗ ಚಿರತೆ ಅದನ್ನು ಹಿಡಿದುಕೊಂಡಿತು. ಚಿರತೆ, ಆಹಾ, ಇವತ್ತು ನನಗೆ ಒಳ್ಳೆಯ ಭೋಜನ ಸಿಕ್ಕಿದೆ ಎಂದು ನಗುತ್ತಾ ಹೇಳಿತು. ಆಮೆಗೆ ದಿಗಿಲಾಯಿತು. ಚಿರತೆಯಣ್ಣ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಅಂಗಲಾಚಿ ಬೇಡಿತು. ಆಗ ಚಿರತೆ, ಬಾಯಿ ಮುಚ್ಚು, ನಿನ್ನನ್ನು ಹಾಗೆ ಬಿಡಲು ನಾನೇನು ಮೂರ್ಖನಲ್ಲ ಎಂದಿತು. ಆ ಸಮಯವನ್ನು ನನಗೆ ವ್ಯರ್ಥ ಮಾಡಬೇಡ, ನನಗೆ ಹಸಿವಾಗುತ್ತಿದೆ ಎಂದು ಚಿರತೆ ಆಮೆಯನ್ನು ತಿನ್ನಲು ಮುಂದಾಯಿತು. ಚಿರತೆಯೇ ಆಮೆಯನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡು ಕಚ್ಚಬೇಕು ಎನ್ನುವಾಗ ಆಮೆಯ ದಪ್ಪವಾದಂತಹ ಚಿಪ್ಪು ಅದರ ಹಲ್ಲುಗಳಿಗೆ ತಗುಲಿ, ಅಯ್ಯೋ, ಚಿರತೆ ನೋವಿನಿಂದ ಕೂಗಾಡಿತು. ಆಗ ನರಿ ಅಲ್ಲಿಗೆ ಬಂದಿತು. ತನ್ನ ಸ್ನೇಹಿತನಾದ ಆಮೆ ತೊಂದರೆಯಲ್ಲಿ ಸಿಕ್ಕಿಕೊಂಡಿರುವುದನ್ನು ನೋಡಿ ನರಿಗೆ ಚಿಂತೆಯಾಯಿತು. ಏನಾದರೂ ಉಪಾಯ ಮಾಡಿ ನನ್ನ ಸ್ನೇಹಿತನನ್ನು ಚಿರತೆಯ ಬಾಯಿಂದ ಬಿಡಿಸಬೇಕು ಎಂದು ಯೋಚನೆ ಮಾಡಿತು. ಆಗ ನರಿಯು ಚಿರತೆಗೆ ಒಂದು ಉಪಾಯವನ್ನು ಹೇಳಿತು. ನರಿಯು ಚಿರತೆಯನ್ನು ಕುರಿತು, ಅಯ್ಯೋ ಚಿರತೆಯಣ್ಣ, ನೀನು ಚಿಪ್ಪಿನ ಸಮೇತ ಆಮೆಯನ್ನು ತಿನ್ನಲು ಸಾಧ್ಯವಿಲ್ಲ. ನೀನು ಆಮೆಯ ಮಾಂಸ ತಿನ್ನಬೇಕಾದರೆ ನಾನು ಹೇಳಿದ ಹಾಗೆ ಮಾಡು. ಮೊದಲು ಆಮೆಯನ್ನು ಕಾಲುವೆಗೆ ಎಸೆ. ಅದರ ಚಿಪ್ಪು ನೀರಿನಲ್ಲಿ ನೆನೆದಾಗ ಅದು ಮೃದುವಾಗುತ್ತದೆ. ಆಗ ನೀನು ಸಂತೋಷದಿಂದ ಆಮೆಯನ್ನು ತಿನ್ನಬಹುದು ಎಂದು ಉಪಾಯವನ್ನು ಹೇಳಿತು. ಚಿರತೆ ನರಿ ಹೇಳಿದ ಹಾಗೆ ಮಾಡಿತು. ಚಿರತೆ ಆಮೆಯನ್ನು ಕಾಲುವೆಗೆ ಎಸೆದ ತಕ್ಷಣ ಸರಸರನೇ ಈಜಿಕೊಂಡು ಚಿರತೆಯಿಂದ ದೂರ ಹೋಯಿತು. ನಂತರ ನರಿಯು ಅಲ್ಲಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಕಣ್ಮರೆಯಾಯಿತು. ಚಿರತೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಎಂಬ ನಿರಾಸೆಯುಂಟಾಯಿತು. ಆಮೆ ಮತ್ತು ನರಿ ಪುನಃ ಭೇಟಿಯಾದರು. ನನ್ನ ನಿಜವಾದ ಸ್ನೇಹಿತ ನೀನೇ. ನನ್ನ ಪ್ರಾಣವನ್ನು ಉಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಎಂದು ಆಮೆ ನರಿಗೆ ಕೃತಜ್ಞತೆಯನ್ನು ಹೇಳಿತು. ನಮ್ಮ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.